ಡೇಸ್ ಆಫ್ ಬೆಂಗಳೂರಿನ ಒಂದು ಸಣ್ಣ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಮಾಡ್ತಾ, ಇದೊಂದು ಸ್ಪೆಷಲ್ ವೀಡಿಯೋ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಖಂಡಿತವಾಗ್ಲೂ ಫುಲ್ಲಾಗಿ ನೋಡಿ. ಯಾಕಂದರೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋ ಇದು. ಯಾಕಂದರೆ ಇದು ನಮ್ಮ ಬೆಂಗಳೂರಿನ ಒಳಗಡೆನೇ ಇರುವಂತಹ ಒಂದು ಅದ್ಭುತವಾದ ಜಾಗ. ಅದರಲ್ಲೂ ಸ್ಪೆಷಲ್ಲಾಗಿ ಮಕ್ಕಳಿಗೆ ಇದನ್ನು ನಾವು ತೋರಿಸಲೇಬೇಕಾದಂಥ ಒಂದು ಜಾಗ. ಅದು ಯಾವುದು ಅಂತ ಹೇಳಿದರೆ ರಂಗೋಲಿ ಗಾರ್ಡನ್ ಅಂತ. ಒಂದು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದರೆ ಈ ಥರ ಟ್ಯಾಗ್ ಕೊಡ್ತಾರೆ. ಇದ್ರ ಒಳಗಡೆ ಎಂಟ್ರಿ ಆದಮೇಲೆ ಸಿಗೋದೇ ಒಂದು ಬೇರೆ ಪ್ರಪಂಚ. ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಂತಹ ಕ್ರೀಡೆಗಳಾಗಿರ್ಬೋದು, ಕೃಷಿ ಆಗಿರ್ಬೋದು, ಜನಜೀವನ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಒಂದು ಆರ್ಟ್ ಮುಖಾಂತರ ಒಂದು ಗ್ರಾಮವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಇಂದಿನ ಜನಜೀವನ ಹೇಗಿತ್ತು, ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳ ಸಂಸ್ಕೃತಿ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ರಂಗೋಲಿ ಗಾರ್ಡನ್ ನನಗೆ ತುಂಬಾ ಇಷ್ಟ ಆಗಲಿಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದರೆ, ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿಗೆ ಬಂದಾಗ ತುಂಬಾ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅದು ಯಾಕೆ ಅಂತ ಹೇಳಿದರೆ, ಖಂಡಿತವಾಗ್ಲೂ ಇಲ್ಲಿ ಮಾಡಿರುವಂತಹ ಆರ್ಟ್ ಆಗಿರ್ಬೋದು, ಸ್ಟ್ಯಾಚು, ಇಲ್ಲಿ ಯೂಸ್ ಮಾಡಿರುವಂಥ ಪೇಂಟ್ಸ್ ಆಗಿರ್ಬೋದು, ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಅದು ಕ್ಯಾಮರಾದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ವೇನೋ. ನೀವು ನಿಜವಾಗ್ಲೂ ಅದರ ಮುಂದುಗಡೆ ನಿಂತು ನೀವು ನೋಡಿದಾಗ ನೀವೊಂದು ನಿಜವಾದ ಒಂದು ಮನೆ ಅಥವಾ ಮನುಷ್ಯರ ಮುಂದೆ ನೀವು ನಿಂತ್ಕೊಂಡು ಅದನ್ನು ನೋಡ್ತಾ ಇದ್ದೀರೇನೋ ಅನಿಸುತ್ತೆ. ಅಷ್ಟು ರಿಯಾಲಿಟಿ ಇದೆ. ಅಂಗಡಿಗಳಲ್ಲಾಗಿರ್ಬೋದು, ಮೇಲ್ಛಾವಣಿ ಆಗಿರ್ಬೋದು, ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿದರೆ ಅದು ಯಾವುದೋ ಆರ್ಟ್ ವರ್ಕ್, ಪೇಂಟಿಂಗ್ ಅಂತ ಅನಿಸೋದೇ ಇಲ್ಲ. ನಿಜವಾಗ್ಲೂ ನಾವು ಅದರ ಒಳಗಡೆ ಇನ್ವಾಲ್ವ್ ಆಗಿಬಿಡ್ತೀವಿ. ಎಷ್ಟು ಡೀಟೈಲ್ಡಾಗಿ, ಎಷ್ಟು ಕ್ಲಿಯರಾಗಿ ಅದನ್ನು ತಿಳಿಸಿದ್ದಾರೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಆಗ್ತಾ ಇದ್ದಂಥ ಮದುವೆಗಳು, ಮನೆ, ಕಂಬ ಮನೆಗಳು, ಅವರು ಯೂಸ್ ಮಾಡ್ತಾ ಇದ್ದಂಥ ಮರಗಳು, ಕೆಳಗಡೆ ಇರುವಂತಹ ಟೈಲ್ಸ್ ಆಗಿರ್ಬೋದು, ಒಂದು ಸೈಡಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು, ಈ ಥರ ಒಂದೊಂದು ಮನೆಗಳಲ್ಲಿ ಒಂದೊಂದು ಸಂಪ್ರದಾಯ ಅಂತ ಅದನ್ನು ಕ್ಲಿಯರಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇದು 100% ನಾನು ಅದೇ ಎಕ್ಸ್ಪ್ಲೇನ್ ಮಾಡಿದರೆ ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ಖಂಡಿತವಾಗ್ಲೂ ರಂಗೋಲಿ ಗಾರ್ಡನ್ಗೆ ಒಂದು ಸರಿ ನೀವು ವಿಸಿಟ್ ಮಾಡಿ ನೋಡಿ, ಆವಾಗ ನಿಮ್ಗೆ ಅದು 100% ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದರೆ, ಆ ಮುಖದಲ್ಲಿರುವಂಥ ಎಕ್ಸ್ಪ್ರೆಷನ್ಸು ಅದನ್ನು ಅದೇ ರೀತಿ ಮಾಡಿದ್ದಾರೆ. ಇದು ಯಾವುದು ಸ್ಟ್ಯಾಚು ಅಂತ ನಮಗೆ ಖಂಡಿತವಾಗ್ಲೂ ನಿಜವಾದ ಮನುಷ್ಯರಲ್ಲಿ ನಿಂತಿದ್ದಾರೆ ಅನ್ನೋ ಅನಿಸುತ್ತೆ. ಆ ರೀತಿಯ ಎಕ್ಸ್ಪ್ರೆಷನ್ಸ್ ಮುಖದಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ಮಕ್ಕಳು ಎತ್ತಿನ ಗಾಡಿಯಲ್ಲಿ ಆಡೋದಿರಲಿ, ಅದನ್ನು ನೋಡೇ ಇಲ್ಲ ಅಂದ್ಕೊಳ್ತೀನಿ. ನಾವು 90ರ ಮಕ್ಕಳೇನಿದ್ದೀವಿ, ನಾವು ತುಂಬ ಪುಣ್ಯವಂತರು. ಇದನ್ನೆಲ್ಲ ನಾವು ನೋಡಿ ಆಡಿ ಬೆಳ್ಕೊಂಡು ಬಂದಿದ್ದೀವಿ. ಮತ್ತು ಇನ್ನೊಂದು ಸ್ಪೆಷಲ್ ಏನಂದರೆ, ಇಲ್ಲಿ ಪ್ರತಿಯೊಂದು ಮನೆ ಆಗಿರ್ಬೋದು, ಅದೇನು ಕಲ್ಚರ್ ಅವರು ತೋರಿಸಿದ್ದಾರೆ ಅದನ್ನೆಲ್ಲ ಅಲ್ಲಿ ಒಂದು ಕಡೆ ಬರೆದು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅದು ಏನು ಅನ್ನೋದನ್ನು ಕೂಡ ನಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. 3 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ಇದೊಂದು ಒಳ್ಳೆ ಇನ್ಫಾರ್ಮೇಷನ್, ಸಣ್ಣ ಮಕ್ಕಳಿಗಲ್ಲ. ನಮ್ಮ ಸಣ್ಣ ಮಕ್ಕಳಂದರೆ ಇವ್ರಿಗೊಂದ್ಸರಿ ಅಲ್ಲಿ ಒಳಗಡೆ ಈ ಮಕ್ಕಳೆಲ್ಲ ಆಡ್ತಾ ಇರೋದನ್ನ ನೋಡಿ ಇವ್ರಿಗಲ್ಲಿ ಆಗ್ತಾನೆ ಇಲ್ಲ. ಒಳಗಡೆ ಹೋಗ್ಬಿಟ್ಟು ಅವ್ರಿಗೊಂದ್ಸರಿ ಅವ್ರ ಜೊತೆ ಆಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇವ್ರಿಗೆ ಜಾಸ್ತಿ. ನನಗೆ ತುಂಬಾ ಇಷ್ಟವಾದಂಥ ಒಂದು ಜಾಗ ಮತ್ತು ತುಂಬ ಖುಷಿಯಾದಂಥ ಒಂದು ಜಾಗ ಅಂದರೆ ಈ ದನಗಳನ್ನ ಕಟ್ಟಿ ಹಾಕುವಂಥ ಒಂದು ಹಟ್ಟಿ ಮಾಡಿದ್ದಾರೆ. ಎಷ್ಟು ನ್ಯಾಚುರಲ್ ಆಗಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮಾಡಿದ್ದಾರೆ ಅಂದರೆ, ಆ ದನಗಳನ್ನ ಕಟ್ಟಾಕುವಂಥ ಒಂದು ಹಗ್ಗ ಏನಿದೆ ಅದಾಗಿರ್ಬೋದು, ಸಗಣಿ ಬಾಚುವಂತಹ ಕೋಲ್ ಬರುತ್ತೆ ಅದಾಗಿರ್ಬೋದು, ಮತ್ತು ಅಲ್ಲಿ ಮಾಡಿರೋ ದನಗಳು ಅದ್ರ ಮೇಲೆ ಕಟ್ಟಿರುವಂತಹ ಕುತ್ತಿಗೆಯಲ್ಲಿ ಕಟ್ಟುವಂತಹ ಗಂಟೆ, ಪ್ರತಿಯೊಂದಕ್ಕೂ ಯಾವ ರೀತಿಯ ನ್ಯಾಚುರಲಿಟಿ ಇತ್ತು ಅಂದರೆ ನನಗದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ನಮ್ಗೆ ಏನಕ್ಕೆ ತುಂಬ ಖುಷಿ ಅನಿಸುತ್ತೆ ಅಂದರೆ, ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ವಿ. ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ, ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲೆಲ್ಲ ಹಟ್ಟಿಗಳು ಇದೇ ರೀತಿಯೇ ಇದ್ದಿದ್ದು. ಹಾಗಾಗಿಬಿಟ್ಟು ಇದನ್ನೆಲ್ಲ ನೋಡಿರೋ ಒಂದು ನೆನಪುಗಳು ನಮ್ಗೆ ಇರೋದ್ರಿಂದ ಅದನ್ನು ನೋಡಿದ ತಕ್ಷಣ ನಮಗೆ ಇದು ರಿಯಲ್ ನ್ಯಾಚುರಲ್ ಅಂತ ಅನಿಸುತ್ತೆ.
ಎಲ್ರಿಗೂ ಗೊತ್ತಿರ್ಬೋದು, ಹಿಂದಿನ ಕಾಲದ ಕರ್ನಾಟಕದ ಆಲ್ಮೋಸ್ಟ್ ಮನೆಗಳಿಗೆಲ್ಲ ಈ ರೀತಿ ಮನೆ ಬಾಗಿಲು ತುಂಬ ಡೌನ್ ಇತ್ತು. ಯಾಕಂದರೆ ಮನೆ ಒಳಗಡೆ ಹೋಗುವಾಗ ತಲೆ ಬಗ್ಗಿಸ್ಕೊಂಡೇ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಈ ರೀತಿಯೇ ಇದ್ದಿದ್ದು. ಪ್ರತಿಯೊಂದು ವಸ್ತುನೂ ತುಂಬ ನ್ಯಾಚುರಲ್ ಆಗಿದೆ. ನೀವು ಇದರೊಳಗಡೆ ಎಂಟ್ರಿ ಆಗಿದ ತಕ್ಷಣ ನೀವೊಂದು 40 ವರ್ಷ ಹಿಂದೆ ಹೋಗ್ಬಿಡ್ತೀರಾ. ಇವಾಗ ಏನು ನಡೀತಾ ಇದೆ ಅದಲ್ಲ. ಅಲ್ಲಿ ಹೋಗಿದ ತಕ್ಷಣ ನೀವು ಡೈರೆಕ್ಟಾಗಿ ಒಂದು 30 to 40 ಇಯರ್ ಹಿಂದ್ಗಡೆ ಹೋಗ್ತೀರಾ, ಅದಂತೂ ಖಂಡಿತ. ಇವತ್ತಿನ ಮನೆಗಳಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಮೊಬೈಲ್ ಕೇಬಲ್ಗಳು ನೇತಾಡದೇ ಇರುವಂತಹ ಮನೆಗಳೇ ಇರೋದಿಲ್ಲ. ಬಟ್ ಆ ಕಾಲದಲ್ಲಿ ನೋಡಿ ಎಲ್ಲ ನ್ಯಾಚುರಲ್ ಆಗಿತ್ತು. ಏನೇ ವರ್ಕ್ ಮಾಡೋದಾದ್ರೂ ಈ ನೇಕಾರಿಕೆ ಆಗಿರ್ಬೋದು, ಇದರಲ್ಲಿ ಯಾವುದರಲ್ಲೂ ಮಿಷಿನರೀಸ್ ಇರಲಿಲ್ಲ. ಹಿಂದೆ ಮನೆ ಕೆಲಸ ಮುಗ್ದಾದ್ಮೇಲೆ ಮನೆ ಹೆಂಗಸರೆಲ್ಲ ಈ ಥರ ಜಗಲಿ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತುಗಳನ್ನ ಆಡ್ತಾಯಿದ್ರು. ಇದು ಇವಾಗ ನೋಡ್ಲಿಕ್ಕೆ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿಯ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂತ ಹೇಳಿದರೆ ಇದೇನೆ. ನನಗಂತೂ ತುಂಬಾ ಇಷ್ಟ ಆದಂಥ ಒಂದು ಜಾಗ ಇದು, ತೊಟ್ಟಿ ಮನೆ. ಮುಂಚೆ ನಾರ್ಮಲಿ ಚಿಕ್ಕಮಂಗ್ಳೂರವ್ರಿಗೆಲ್ಲ ಈ ಮನೆ ಚಿರಪರಿಚಿತನೇ. ಯಾಕಂದರೆ ನಮ್ಮ ಕಡೆ ಹಿಂದಿನ ಕಾಲದಲ್ಲಿ ಗೌಡ್ರ ಮನೆ ಎಲ್ಲ ಇದ್ದಿದ್ದು ಇದೇ ರೀತಿಯೇ. ಗಾಳಿ, ಬೆಳಕು, ನೀರು ಡೈರೆಕ್ಟಾಗಿ ಮನೆ ಒಳಗಡೆ ಬರೋದ್ರಿಂದ ತುಂಬ ಕೋಲ್ಡಾಗಿರುತ್ತೆ. ಯಾವುದೇ ಕ್ಲೈಮೇಟ್ ಕಂಡೀಷನ್ನಲ್ಲೂ ಮನೆ ತುಂಬ ತಂಪಾಗಿರುತ್ತೆ. ಸೊ ಈ ರೀತಿಯಾಗಿರುತ್ತೆ ನೋಡಿ. ಅದ್ರ ಮೇಲ್ಗಡೆ ಮೇಲ್ಛಾವಣಿನೂ ಇರುತ್ತೆ. ಬಟ್ ಮಧ್ಯದಲ್ಲಿ ಮಳೆ ಬರಲಿಕ್ಕೆ ನೀರು ಗಾಳಿ ಎಲ್ಲ ಬರೋದ್ರಿಂದ ಲೈಟ್ಗಳ ಅಗತ್ಯನೂ ತುಂಬ ಜಾಸ್ತಿ ಇರಲಿಲ್ಲ ಡೇ ಟೈಮಲ್ಲಿ. ನಾನು ಹೇಳ್ತಾ ಇರೋ ಇನ್ಫಾರ್ಮೇಷನ್ನಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇರ್ಬೋದು. ಬಟ್ ನಾನು ಸುಮ್ಮನೆ ಅಲ್ಲಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇಲ್ಲಿ ಬಂದಾಗಷ್ಟೇ ನಿಮಗೆ ಪ್ರತಿಯೊಂದು ಜಾಗದ್ದು ಎಕ್ಸ್ಪ್ಲನೇಷನ್ನ ನಿಮ್ಗೆ ಅಲ್ಲೇ ಬರೆದಿಟ್ಟಿದ್ದಾರೆ, ಅದನ್ನು ನೋಡ್ಬೋದು. ನಿಮ್ಮ ಡಿಸ್ಟಿಕ್ ಆಗಿರ್ಬೋದು, ನಿಮ್ಮ ಊರಿನಲ್ಲಿ ಈ ರೀತಿ ಇದೆಯಾ ಅನ್ನೋದು ಕೂಡ ನಿಮಗೆ ಅನ್ನೋದು ಕೂಡ ಗೊತ್ತಾಗ್ಬೋದು. ಯಾಕಂದರೆ ಆಲ್ಮೋಸ್ಟ್ 90% ಇವಾಗ ಇದೆಲ್ಲ ಇಲ್ಲ, ಈ ರೀತಿಯ ಮನೆಗಳಿಲ್ಲ, ಈ ರೀತಿಯ ಸಂಸ್ಕೃತಿಗಳಿಲ್ಲ. ಬಟ್ ಕರ್ನಾಟಕದಲ್ಲಿ ಈ ರೀತಿಯ ಸಂಸ್ಕೃತಿಗಳೇ ಇದ್ದಿದ್ದು, ಈ ರೀತಿಯೇ ಇದ್ದಿದ್ದು. ಬಟ್ ಇವಾಗ ಸ್ಲೋಲಿ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ. ಒಂದು ಬೆಳಿಗ್ಗೆ ಆಯಿತು ಅಂದರೆ ಮನೆಯ ಕೆಲಸಗಳು, ಗಂಡಸರು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗೋದು, ಇಲ್ಲ ಅಂತೇಳಿದರೆ ಅವರ ಸ್ವಂತ ವೃತ್ತಿಗಳೇನಿದೆ ಅದನ್ನು ಮಾಡುವಂಥದ್ದು, ಇದೆಲ್ಲ ತುಂಬ ಕ್ಲೀನಾಗಿ ತೋರಿಸ್ಬಿಟ್ಟಿದ್ದಾರೆ. ಇದು ಹಿಂದೆ ನಡೀತಾ ಇದ್ದಿದ್ದು ಕೂಡ ಹೌದು. ಅವ್ರು ಉಟ್ಕೊಂಡಿರೋ ಸ್ಯಾರಿ ಆಗಿರ್ಬೋದು, ಆ ಕತ್ತೆ ಮೇಲೆ ಹಾಕಿರೋ ಬಟ್ಟೆ ಆಗಿರ್ಬೋದು, ಇದೆಲ್ಲ ನೀವು ನಿಜವಾಗಿರೋ ಬಟ್ಟೆ ಅಂತ ಅನ್ಕೋಬೋದು. ಬಟ್ ಅದಕ್ಕೆ ನಾನು ಹೇಳಿದ್ದು, ಇದನ್ನೆಲ್ಲ ವೀಡಿಯೋದಲ್ಲಿ ನೋಡಿದರೆ ಸಾಕಾಗೋದಿಲ್ಲ. ಇದನ್ನೊಂದು ಸರಿ ನೀವು ನಿಮ್ಮ ಕಣ್ಣಿಂದ ಡೈರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ ಒಂದು ಸ್ಪೆಷಲ್ ಪಾರ್ಟ್ ಇದು. ಯಾಕಂತ ಹೇಳಿದರೆ ಕರ್ನಾಟಕದ ಸಂಸ್ಕೃತಿನ ಇವಾಗ್ಲೂ ತುಂಬ ಶಿಸ್ತಿನಿಂದ ಇವಾಗಲೂ ಈ ರೀತಿಯ ಮನೆಗಳಾಗಿರ್ಬೋದು, ಈ ರೀತಿಯ ಸಂಸ್ಕೃತಿಗಳೆಲ್ಲ ಕಾಣಲಿಕ್ಕೆ ಸಿಗೋದು ಖಂಡಿತವಾಗ್ಲೂ ಸ್ವಲ್ಪ ಉತ್ತರ ಕರ್ನಾಟಕದಲ್ಲೇ ಜಾಸ್ತಿ. ಉತ್ತರ ಕರ್ನಾಟಕ ಜನರ ಜೊತೆ ಬೆರ್ತಿರೋರಿಗೆ ಗೊತ್ತಿರುತ್ತೆ. ಉತ್ತರ ಕರ್ನಾಟಕದ ಜನರ ಸಂಸ್ಕೃತಿ ಆಗಿರ್ಬೋದು, ಅವರ ಮಾತಿನ ಶೈಲಿ ಆಗಿರ್ಬೋದು ತುಂಬಾ ಅದ್ಭುತವಾಗಿರುತ್ತೆ. ಇವಾಗ್ಲೂ ಒಂದು ಮ್ಯಾಕ್ಸಿಮಮ್ ಲೆವೆಲಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಇವಾಗ ಏನು ಕಾಣಿಸ್ತಾ ಇದೆ, ಇದನ್ನೆಲ್ಲ ಉಳಿಸ್ಕೊಂಡು ಬಂದಿರೋರು ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಜನನೇ, ಅದರಲ್ಲಿ ನೋ ಡೌಟ್. ಎಲ್ಲ ಧರ್ಮಗಳು ಸೇರಿನೇ ಕರ್ನಾಟಕ. ಅದಕ್ಕೆ ಒಂದು ಉದಾಹರಣೆನೇ ನೋಡಿ, ಇಲ್ಲೊಂದು ಮುಸ್ಲಿಂ ಮನೆಯಲ್ಲಿ ಒಂದು ಹಿತ್ತಾಳೆ ಪಾತ್ರೆಗಳಿಗೆಲ್ಲ ಲೇಪ ಹಾಕುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತೋರಿಸಿದ್ದಾರೆ ಇಲ್ಲಿ. ಹೊರಗಡೆ ಚಾರ್ಕೋಲ್, ಅದನ್ನು ಹೀಟ್ ಮಾಡಲಿಕ್ಕೆ ಏನು ಚಾರ್ಕೋಲ್ ಬೇಕಾಗುತ್ತೋ ಅದನ್ನು ಒಂದು ಬುಟ್ಟಿಯಲ್ಲಿ ಇಟ್ಟಿದ್ದಾರೆ.
ಇದು ಅದೇ ನಾನು ಹೇಳಿದ್ದು, ಎಷ್ಟು ನ್ಯಾಚುರಲ್ ಅಂದರೆ ಆ ಮನೆ ಮೇಲ್ಗಡೆ ಒಂದು ಕಾಗೆ ನಿಂತಿದೆ ನೋಡಿ, ಅದು ಕೂಡ ಏನು ಒರಿಜಿನಲ್ ಏನೋ ಅಲ್ಲ. ಸೊ ಈ ಥರ ತುಂಬ ಸಣ್ಣ ವಿಷಯದಿಂದ ತುಂಬ ದೊಡ್ಡ ವಿಷಯ ತನಕನೂ ತುಂಬ ನ್ಯಾಚುರಲ್ಲಾಗಿ ಅದನ್ನು ಔಟ್ಲುಕ್ ಕೊಟ್ಬಿಟ್ಟಿದ್ದಾರೆ. ಅದೇ ಈ ಜಾಗಕ್ಕಿರೋ ಒಂದು ಸ್ಪೆಷಾಲಿಟಿ. ಕಾಫಿಯ ನಾಡು ಕೊಡಗು, ಅಲ್ಲಿ ಒಂದು ಮನೆ ಮಾಡಿ ಅಲ್ಲಿ ಒಂದು ಕೊಡವ ಡ್ರೆಸ್ ಏನು ಬರುತ್ತೆ ಅದನ್ನು ಹಾಕ್ಬಿಟ್ಟು ಅವರ ಸಂಸ್ಕೃತಿನೂ ಕೂಡ ಅಲ್ಲಿ ತೋರಿಸಿದ್ದಾರೆ. ಬಟ್ ನಾನು ಚಿಕ್ಕಮಂಗ್ಳೂರು ಸಂಸ್ಕೃತಿ, ಚಿಕ್ಕಮಂಗ್ಳೂರು ಮನೆ ಆಗಿರ್ಬೋದು, ಕಾಫಿ ಅಡಿಕೆ ಈ ಥರ ಒಂದು ಮನೆ ಬೇಕಲ್ಲ ಅಂತ ನಾನು ನೋಡ್ತಾ ಇದ್ದೆ. ಖಂಡಿತವಾಗ್ಲೂ ನಾನು ಅವರ ವೆಬ್ಸೈಟ್ ಮತ್ತು ಮೇಲ್ಗೆ ಅಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಹೇಳಿಬಿಟ್ಟು ಖಂಡಿತವಾಗ್ಲೂ ನಮ್ಮ ಚಿಕ್ಕಮಂಗ್ಳೂರಿನ ಸಂಸ್ಕೃತಿಯ ಒಂದು ಪಾರ್ಟ್ ಬೇಕೇ ಬೇಕು. ಅದಕ್ಕೆ ನಾವೊಂದು ಅಪ್ರೋಚನ್ನು ಖಂಡಿತವಾಗ್ಲೂ ಮಾಡ್ತೀವಿ, ಮಾಡಲೇಬೇಕು. ಅಷ್ಟೊತ್ತು ಓಡಾಡ್ತಾ ಇದ್ದಿದ್ದು ನನ್ನ ಮಗಳು ಆ ಶಾಲೆ ನೋಡಿದ ತಕ್ಷಣ ಒಂಥರ ಶಾಕಾಗಿ ನಿಂತುಬಿಟ್ಟಿದ್ದಾಳೆ. ಏನೋ ಇವಾಗಲೇ ಕರ್ಕೊಂಡೋಗಿ ಕೂರಿಸ್ತೀವಿ ಅನ್ನೋ ಥರ ಏನಾದರೂ ಭಯ ಆಯಿತೋ ಏನೋ ಗೊತ್ತಿಲ್ಲ ಅವಳಿಗೆ. ಇದು ಮುಖ್ಯವಾದ ಒಂದು ವಿಷಯ, ಪಂಚಾಯಿತಿ ಕಟ್ಟೆ. ಇದು ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲೂ ನಡೀತಾ ಇದ್ದಂಥ ಒಂದು ವಿಷಯ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳು ಊರಿನಲ್ಲಿರೋ ಗ್ರಾಮಸ್ಥರು ಅವರೇ ಕೂತ್ಕೊಂಡು ಅದಕ್ಕೊಂದು ಜಡ್ಜ್ಮೆಂಟ್ ಕೊಡೋದಾಗಿರ್ಬೋದು, ಅದು ನ್ಯಾಯ ತೀರ್ಮಾನ ಏನಿದೆ ಅದೆಲ್ಲ ಕೂತ್ಕೊಂಡು ಅವ್ರು ಮಾಡ್ತಾ ಇದ್ದಂಥದ್ದು ಕೂಡ ಅಲ್ಲಿ ತೋರಿಸಿದ್ದಾರೆ. ಯಾಕಂದರೆ ಇದು ಇನ್ನೂ ಒಂದು 10-20 ವರ್ಷ ಮುಂದೆ ಹೋಗ್ತಾ ಇದು ಈ ಥರ ಇತ್ತು ಅನ್ನೋದು ಯಾರಿಗೂ ಕೂಡ ನೆನಪಿರೋದಿಲ್ಲ. ಅದಕ್ಕೋಸ್ಕರ ಇಂಥ ಒಂದು ಜಾಗಗಳಿಗೆಲ್ಲ ಇದ್ದಾಗ ತಿಳಿದವರು ಇವಾಗ ನ್ಯೂ ಜನ್ರೇಷನ್ ಮಕ್ಕಳಿಗೆ ತಿಳಿ ಹೇಳ್ಬೋದು, ಈ ರೀತಿ ಇತ್ತು ಇದು ಅನ್ನೋದನ್ನು, ಈ ಸಂಸ್ಕೃತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಈ ಜಾಗ ತುಂಬ ಅದ್ಭುತವಾಗಿದೆ. ಮಕ್ಕಳು ಲಗೋರಿ ಆಟ ಆಡ್ತಾ ಇದ್ದಾರೆ, ಪಕ್ಕದಲ್ಲೇ ಸೌದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಸೌದೆ ನೋಡಿದರೆ ಇದು ನಿಜವಾದ ಸೌದೆ ಅಂತಲೇ ಅನ್ಕೋಬೇಕು, ಅಷ್ಟು ಆ ರಿಯಾಲಿಟಿ ಹೊರಗಡೆ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಜಾಗನ ಎಷ್ಟು ನೋಡಿದರೂ ಸಾಕಾಗೋದಿಲ್ಲ. ಯಾಕೆಂತೇಳಿದ್ರೆ ಆ ಲಂಬಾಣಿ ಜನಾಂಗದವ್ರದ್ದು ಆ ಡ್ರೆಸ್ಸಿಂಗ್ ಏನಿದೆ ಅದು ತುಂಬಾ ಅದ್ಭುತವಾಗಿದೆ. ಸೊ ಅದನ್ನು ನೀವು ಎಷ್ಟೊತ್ತು ನೋಡಿದ್ರೂ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲಿ ನಿಂತ್ಕೊಂಡಿದ್ದನ್ನು ನೋಡೋದು. ಈ ಆರ್ಚಿಂದ ಒಳಗಡೆ ಹೋದರೆ ಮತ್ತೆ ಸಿಗೋದು ಅಗ್ರಿಕಲ್ಚರ್ ಏನಿತ್ತು ಮತ್ತು ಸಂತೆಗಳೇನಿದೆ ಇದೆಲ್ಲ ನಿಮಗೆ ಈ ಒಂದು ಆರ್ಚ್ ಒಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ. ದುಡ್ಡೊಂದಿದ್ದರೆ ನಮ್ಮ ಪ್ರಪಂಚನೇ ನಮ್ಮ ಕೈಯಲ್ಲಿರುತ್ತೆ ಅನ್ನೋ ಒಂದು ಕಾಲಘಟ್ಟದಲ್ಲಿ ಬಂದು ನಾವು ನಿಂತ್ಕೊಂಡಿದ್ದೀವಿ. ಆದರೆ ಒಂದು ಕಾಲ ಇತ್ತಂತೆ, ಆ ಕಾಲದಲ್ಲಿ ಏನಾದರೂ ಒಂದು ವಸ್ತುನ ನಾವು ಆ ಕಡೆ ಕೊಟ್ಟರೆ ಈ ಕಡೆ ನಮಗೆ ಬೇಕಾಗಿರೋ ವಸ್ತುಗಳನ್ನ ಕೊಡ್ತಾಯಿದ್ರಂತೆ. ಒಂದು ಕಾಲಗಳು ಕೂಡ ಇತ್ತು. ದುಡ್ಡು ಅನ್ನೋದಕ್ಕೆ ಬೆಲೆನೇ ಇರಲಿಲ್ಲ. ಇಲ್ಲಿಗೆ ಬಂದಾಗ ಈ ಒಂದು ಜಾಗವನ್ನು, ಈ ಬಸವನ್ನ ನೋಡೋದು ಮರಿಬೇಡಿ. ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿದರೆ ಅದು ನೀವು ತುಂಬ ಹತ್ತಿರದಿಂದ ನೋಡ್ಬೋದು. ಹಾಗಾಗ್ಬಿಟ್ಟು ಇಲ್ಲಿಗೆ ಬಂದಾಗ ಈ ಜಾಗ ಒಂದು ಮರಿದೆ ನೋಡಿ. ಎಲ್ಲ ಕಡೆ ಇರೋ ಥರ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದು ಕೂಡ ಇದರೊಳಗಡೆ ಇದೆ. ಅದೇ ರೀತಿ ಒಳ್ಳೆ ರೆಸ್ಟೋರೆಂಟ್ ಕೂಡ ಇದೆ. ನಿಮಗೆ ತುಂಬ ಓಡಾಡಿದ ಮೇಲೆ ಸ್ವಲ್ಪ ಏನಾದರೂ ಫುಡ್ ಏನಾದರೂ ತೊಗೊಳ್ಬೇಕು ಅಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿರೋ ರಂಗೋಲಿ ಕಿಚನ್ ಅಂತ ಒಂದು ಸಣ್ಣ ಹೋಟೆಲ್ ಕೂಡ ಇದೆ ಇಲ್ಲಿ.
ವಾರ ಎಲ್ಲ ದುಡಿಯೋ ಜನರು ಊರಹಬ್ಬ ಅಥವಾ ಏನಾದರೂ ಸಂತೆ ದಿನ ಈ ರೀತಿಯ ಕುಸ್ತಿ ಆಟಗಳನ್ನೆಲ್ಲ ನಡೆಸ್ತಾಯಿದ್ರು. ಈ ಒಂದು ಜಾಗದಲ್ಲಿ ಅದ್ಭುತವಾಗಿ ಮೂಡಿಬಂದಿರೋದು ಏನಂತ ಹೇಳಿದರೆ, ಪ್ರತಿಯೊಬ್ಬರ ಮುಖದಲ್ಲಿರುವಂಥ ಎಕ್ಸ್ಪ್ರೆಷನ್ ಕೂಡ ಬೇರೆ ಬೇರೆ ಬೇರೆಯೇ ಇದೆ. ಇಷ್ಟು ಜನ ನಿಂತ್ಕೊಂಡಿದ್ದಾರೆ, ಅದನ್ನು ನೀವು ಇದ್ರ ಮುಂದುಗಡೆ ನಿಂತು ನೋಡಿದಾಗ ಎಲ್ಲೋ ರಿಯಲ್ ಆಗ್ತಾ ಇದೆ. ಸೊ ಅದನ್ನು ನೀವು ನೋಡ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ಬರುತ್ತೆ ನಿಮಗೆ. ಈ ಜಾಗದ ಮೋಸ್ಟ್ ಅಟ್ರಾಕ್ಷನ್ ಯಾವುದು ಅಂತ ಹೇಳಿದರೆ, ಕುಂಬಾರರೊಬ್ಬರು ಕೂತ್ಕೊಂಡು ಇಲ್ಲಿ ಮಡಿಕೆ ಮಾಡೋದನ್ನು ಹೇಳ್ಕೊಡ್ತಾರೆ. ನಮ್ಮ ಹತ್ರನೂ ಮಾಡಿಸ್ತಾರೆ. ಸೊ ನಮ್ಗೆ ಯಾವ ಥರ ಶೇಪ್ ಬೇಕು ಅದನ್ನು ಹೇಳಿದರೆ ಅವರೇ ಮಾಡಿಕೊಡ್ತಾರೆ. ಸೊ ನಾವು ಅವರಿಗೆ ಸಪೋರ್ಟ್ ಮಾಡ್ಬೋದು, ಮಾಡಿ ಕೈಗೆ ಕೊಟ್ಬಿಡ್ತಾರೆ. ನಮ್ಮ ದುಡ್ಡು ಕಳೀಲಿಕ್ಕೆ, ಮಕ್ಕಳು ಖುಷಿಯಾಗಲಿಕ್ಕೆ ಎಲ್ಲೇ ಹೋದ್ರೂ ಈ ರೀತಿಯ ಒಂದೊಂದು ಕೆಲಸಗಳನ್ನ ಎಲ್ಲ ಕಡೆನೂ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಮಾಡುವಂತಹ ಹಬ್ಬಗಳಾಗಿರ್ಬೋದು, ಡ್ರೆಸ್ಸಿಂಗ್ ಆಗಿರ್ಬೋದು, ಇಲ್ಲ ಅಲ್ಲಿದು ಕಲ್ಚರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪಾರ್ಟಾಗಿ ಬೇರೆ ಬೇರೆ ಮಾಡಿ ಅದರ ಕೆಳಗಡೆ ಬರೆದಿಟ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಕರಗ ಏನಿದೆ ಅದು ಕೂಡ ಇದೆ. ಇಲ್ಲಿಯ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂತ ಹೇಳಿದರೆ, ಇಲ್ಲೊಂದು ಕಡೆ ಕಂಬಳ ನಡೀತಾ ಇದೆ. ನೀವು ಮಂಗಳೂರು ಕಡೆ ಎಲ್ಲ ಹೋದವ್ರಿಗೆ ಗೊತ್ತಿರುತ್ತೆ, ಆ ಭಾಗದಲ್ಲಿರೋ ಜನರ ಒಂದು ವೇಷಭೂಷಣ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಎಷ್ಟು ನ್ಯಾಚುರಲ್ಲಾಗಿ ಅದನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ದೊಡ್ಡ ಸ್ಪೇಸಲ್ಲಿ ಇದನ್ನು ಮಾಡಿಟ್ಟಿದ್ದಾರೆ. ಸೊ ನೀವು ಬಂದಾಗ ಖಂಡಿತವಾಗ್ಲೂ ಈ ಪ್ಲೇಸನ್ನು ಮಿಸ್ ಮಾಡಬೇಡಿ. ಆ ಕಂಬಳ ಓಡಿಸುವವರ ಮುಖ ಆಗಿರ್ಬೋದು, ಏನಕ್ಕೆ ಆ ಕಂಬಳದ ಕೋಣ ಏನಿದೆ ಅದ್ರ ಮುಖದಲ್ಲೂ ಕೂಡ ಒಂದು ಎಕ್ಸ್ಪ್ರೆಷನ್ನ ತರಿಸಿದ್ದಾರೆ ಅಂತ ಹೇಳಿದರೆ, ಇದನ್ನು ಮಾಡಿದವರಿಗೆ ನನ್ನದೊಂದು ದೊಡ್ಡ ನಮಸ್ಕಾರ ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಜಾಗಕ್ಕೆ ಕರ್ಕೊಂಬನ್ನಿ. ತುಂಬ ಇನ್ಫಾರ್ಮೇಷನ್ ಇದೆ, ತುಂಬ ಅವರು ತಿಳಿಯುವಂಥ ವಿಚಾರಗಳು ಇಲ್ಲಿದೆ. ತುಂಬ ವ್ಯಾಲ್ಯೂ ಫಾರ್ ಮನಿ ಅಂತಲೂ ಹೇಳ್ಬೋದು. ನಾನು ಎಲ್ಲ ಟೈಮ್ ಹೇಳೋ ಥರ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ.